ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ವಿಜಯಲಕ್ಷ್ಮಿ ದೂರಿನ ಬೆನ್ನಲ್ಲೇ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಚಂದ್ರು ಮತ್ತು ನಿಖಿಲ್ ಅನ್ನುವರನ್ನ ವಶಕ್ಕೆ ಪಡೆದಿದೆ ಸಿಸಿಬಿ. ಕಮಿಷನರ್ ಕಚೇರಿಯಲ್ಲಿ ದೂರು ನೀಡಿದ್ರು ವಿಜಯಲಕ್ಷ್ಮಿ. 2 ಬಾರಿ ಕಮಿಷನರ್ ಕಚೇರಿಗೆ ಬಂದಿದ್ರು ವಿಜಯಲಕ್ಷ್ಮಿ. ಇದೀಗ ಇದೇ ದೂರಿನ ಅನ್ವಯ ಇಬ್ಬರನ್ನ ಬಂಧಿಸಲಾಗಿದೆ. ಫೋನ್ ಮಾಡಿದಾಗ ಅನ್ಕೊಳ್ಳಿ ಬಿಡು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇಬ್ಬರ ಬಂಧನ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ನೀಡಿದ ದೂರಿನ ಆಧಾರದ ಮೇಲೆ ಆಗಿರೋದು. ಮತ್ತೇನೆಲ್ಲ ಮಾಹಿತಿ ಇದೆ? 2 ಬಾರಿ ಬಂದ್ ಭೇಟಿಯಾಗಿ ಹೋಗಿದ್ರು ಕಮಿಷನರ್ ಅವರನ್ನ ವಿಜಯಲಕ್ಷ್ಮಿ ಅವರು. ಸೊ ಇಷ್ಟೆಲ್ಲ ಆದ್ಮೇಲೆ ಕೇವಲ ಇಬ್ಬರ ಬಂಧನ ಅನ್ನೋ ಪ್ರಶ್ನೆ ಕೂಡ ಉಳಿದು ಬಿಡುತ್ತೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಡಿಸೆಂಬರ್ನಲ್ಲಿ ಸಾಲು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗಿರುತ್ತೆ. ಆ ಬಳಿಕ ಪ್ರಚಾರದ ವೇಳೆಯಲ್ಲಿ ಪೈರಸಿ ವಿರುದ್ಧವಾಗಿ ಸುದೀಪ್ ಅವರು ಕೂಡ ಸ್ಟೇಜ್ ಮೇಲೆ ಒಂದು ಮಾತನ್ನ ಆಡಿರ್ತಾರೆ. ಅಲ್ಲಿಂದ ವಾಕ್ ಸಮರ ಶುರುವಾಗಿ ಸ್ಯಾಂಡಲ್ವುಡ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಫ್ಯಾನ್ಸ್ ವಾರ್ಗೆ ತಿರುಗುತ್ತೆ. ಆ ಬಳಿಕ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡ್ತಾರೆ ಹಲವರು. ಆ ಒಂದು ಐಡಿಗಳನ್ನ ಸುಮಾರು 14 ಐಡಿಗಳನ್ನ ಸಾಕ್ಷಿ ಸಮೇತವಾಗಿ ಆ ಒಂದು ಐಡಿಯ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಬಂದು ನಗರ ಪೊಲೀಸ್ ಆಯುಕ್ತರಿಗೆ ವಿಜಯಲಕ್ಷ್ಮಿ ಅವರು ದೂರನ್ನ ಕೂಡ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಂದ್ರು ಹಾಗೆ ನಿಖಿಲ್ ಅನ್ನುವಂತಹ ಇಬ್ಬರು ಆರೋಪಿಗಳನ್ನ ಸೈಬರ್ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು. ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಹಂತದಲ್ಲಿ ಈ ಹಿಂದೆ ಕೂಡ ರಮ್ಯಾ ಅವರಿಗೆ ಕೆಟ್ಟ ಕಮೆಂಟ್ ಗಳನ್ನ ಮಾಡಿದ ಹಂತದಲ್ಲಿ ಹಲವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ಕೆಲ ಕೆಟ್ಟ ಕಮೆಂಟ್ ಮಾಡಿದಂತ ಐಡಿಯಾ ಯಾರು ಯೂಸ್ ಮಾಡ್ತಾ ಇದ್ರು ಆ ಆರೋಪಿಗಳನ್ನ ಟ್ರ್ಯಾಕ್ ಮಾಡುವಂತ ಹಂತದಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಈಗ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇದು ಪ್ರೀ ಪ್ಲಾನ್ಡ್ ಅಥವಾ ಬೇಕು ಅಂತ ಮೆಸೇಜ್ ಮಾಡಿದ್ದ, ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ರಿ, ಯಾಕಾಗಿ ಮಾಡಿದ್ರಿ ಅನ್ನುವಂತ ಹಂತದಲ್ಲಿ ಅವ್ರನ್ನ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು 2 ಬಾರಿ ಕಮಿಷನರ್ ಅವರಿಗೆ ಬಂದು ದೂರು ಕೊಟ್ಟಿದ್ರು. ಕಾರಣ ಅತಿಯಾಗಿ ಕೆಟ್ಟದಾಗಿ ಆ ಒಂದು ಮೆಸೇಜಸ್ ಗಳನ್ನ ಮಾಡ್ತಾ ಇದ್ರು. ಆ ಒಂದು ಮೆಸೇಜಸ್ ಗಳಲ್ಲಿ ಅಂದ್ರೆ ಮಗ ವಿನೀಶ್ ಅವ್ರನ್ನ ಕೂಡ ಅವರು ತೆಗೆದುಕೊಂಡು ಮೆಸೇಜ್ ಗಳನ್ನ ಮಾಡುವಂತದ್ದು, ಜೈಲಿನ ವಿಚಾರವನ್ನ ತೆಗೆದುಕೊಂಡು ಮೆಸೇಜ್ ಮಾಡುವಂತದ್ದು, ಸಿನಿಮಾ ವಿಚಾರದಲ್ಲಿ ಮೆಸೇಜ್ ಮಾಡುವಂತದ್ದು, ಹೀಗೆ ಸ್ಟಾರ್ ವಾರ್ ಆಗಿತ್ತು. ಅದನ್ನ ಫ್ಯಾನ್ಸ್ ವಾರ್ ಗಳನ್ನಾಗಿ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಫ್ಯಾಮಿಲಿಗಳನ್ನ ಎಳೆದು ತಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕಮೆಂಟ್ ಗಳ ಕಿರುಕುಳ ಕೂಡ ನೀಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಈಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ವಿಜಯಲಕ್ಷ್ಮಿ ದೂರಿನ ಬೆನ್ನಲ್ಲೇ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಚಂದ್ರು ಮತ್ತು ನಿಖಿಲ್ ಅನ್ನುವರನ್ನ ವಶಕ್ಕೆ ಪಡೆದಿದೆ ಸಿಸಿಬಿ. ಕಮಿಷನರ್ ಕಚೇರಿಯಲ್ಲಿ ದೂರು ನೀಡಿದ್ರು ವಿಜಯಲಕ್ಷ್ಮಿ. 2 ಬಾರಿ ಕಮಿಷನರ್ ಕಚೇರಿಗೆ ಬಂದಿದ್ರು ವಿಜಯಲಕ್ಷ್ಮಿ. ಇದೀಗ ಇದೇ ದೂರಿನ ಅನ್ವಯ ಇಬ್ಬರನ್ನ ಬಂಧಿಸಲಾಗಿದೆ. ಫೋನ್ ಮಾಡಿದಾಗ ಅನ್ಕೊಳ್ಳಿ ಬಿಡು.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇಬ್ಬರ ಬಂಧನ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ನೀಡಿದ ದೂರಿನ ಆಧಾರದ ಮೇಲೆ ಆಗಿರೋದು. ಮತ್ತೇನೆಲ್ಲ ಮಾಹಿತಿ ಇದೆ? ಎರಡೆರಡು ಬಾರಿ ಬಂದ್ ಭೇಟಿಯಾಗಿ ಹೋಗಿದ್ರು ಕಮಿಷನರ್ ಅವರನ್ನ ವಿಜಯಲಕ್ಷ್ಮಿ ಅವರು. ಸೊ ಇಷ್ಟೆಲ್ಲ ಆದ್ಮೇಲೆ ಕೇವಲ ಇಬ್ಬರ ಬಂಧನ ಅನ್ನೋ ಪ್ರಶ್ನೆ ಕೂಡ ಉಳಿದು ಬಿಡುತ್ತೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಖಂಡಿತವಾಗ್ಲೂ ಕೂಡ ಡಿಸೆಂಬರ್ನಲ್ಲಿ ಸಾಲು ಸಾಲು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗಿರುತ್ತೆ. ಆ ಬಳಿಕ ಪ್ರಚಾರದ ವೇಳೆಯಲ್ಲಿ ಪೈರಸಿ ವಿರುದ್ಧವಾಗಿ ಸುದೀಪ್ ಅವರು ಕೂಡ ಸ್ಟೇಜ್ ಮೇಲೆ ಒಂದು ಮಾತನಾಡಿರ್ತಾರೆ. ಅಲ್ಲಿಂದ ವಾಕ್ ಸಮರ ಶುರುವಾಗಿ ಸ್ಯಾಂಡಲ್ವುಡ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಫ್ಯಾನ್ಸ್ ವಾರ್ಗೆ ತಿರುಗುತ್ತೆ. ಆ ಬಳಿಕ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡ್ತಾರೆ ಹಲವರು. ಆ ಒಂದು ಐಡಿಗಳನ್ನ ಸುಮಾರು 14 ಐಡಿಗಳನ್ನ ಸಾಕ್ಷಿ ಸಮೇತವಾಗಿ ಆ ಒಂದು ಐಡಿಯ ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಬಂದು ನಗರ ಪೊಲೀಸ್ ಆಯುಕ್ತರಿಗೆ ವಿಜಯಲಕ್ಷ್ಮಿ ಅವರು ದೂರನ್ನ ಕೂಡ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಂದ್ರು ಹಾಗೆ ನಿಖಿಲ್ ಅನ್ನುವಂತಹ ಇಬ್ಬರು ಆರೋಪಿಗಳನ್ನ ಸೈಬರ್ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು, ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಹಂತದಲ್ಲಿ ಈ ಹಿಂದೆ ಕೂಡ ರಮ್ಯಾ ಅವರಿಗೆ ಕೆಟ್ಟ ಕಮೆಂಟ್ ಗಳನ್ನ ಮಾಡಿದ ಹಂತದಲ್ಲಿ ಹಲವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ಕೆಲ ಕೆಟ್ಟ ಕಮೆಂಟ್ ಮಾಡಿದಂತ ಐಡಿಯಾ ಯಾರು ಯೂಸ್ ಮಾಡ್ತಾ ಇದ್ರು ಆ ಆರೋಪಿಗಳನ್ನ ಟ್ರ್ಯಾಕ್ ಮಾಡುವಂತ ಹಂತದಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಈಗ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇದು ಪ್ರೀ ಪ್ಲಾನ್ಡ್ ಅಥವಾ ಬೇಕು ಅಂತ ಮೆಸೇಜ್ ಮಾಡಿದ್ದ, ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ರಿ, ಯಾಕಾಗಿ ಮಾಡಿದ್ರಿ ಅನ್ನುವಂತ ಹಂತದಲ್ಲಿ ಅವ್ರನ್ನ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು 2 ಬಾರಿ ಕಮಿಷನರ್ ಅವರಿಗೆ ಬಂದು ದೂರು ಕೊಟ್ಟಿದ್ರು. ಕಾರಣ ಅತಿಯಾಗಿ ಕೆಟ್ಟದಾಗಿ ಆ ಒಂದು ಮೆಸೇಜಸ್ ಗಳನ್ನ ಮಾಡ್ತಾ ಇದ್ರು. ಆ ಒಂದು ಮೆಸೇಜಸ್ ಗಳಲ್ಲಿ ಅಂದ್ರೆ ಮಗ ವಿನೀಶ್ ಅವರನ್ನ ಕೂಡ ಅವರು ತೆಗೆದುಕೊಂಡು ಮೆಸೇಜ್ ಗಳನ್ನ ಮಾಡುವಂತದ್ದು, ಜೈಲಿನ ವಿಚಾರವನ್ನ ತೆಗೆದುಕೊಂಡು ಮೆಸೇಜ್ ಮಾಡುವಂತದ್ದು, ಸಿನಿಮಾ ವಿಚಾರದಲ್ಲಿ ಮೆಸೇಜ್ ಮಾಡುವಂತದ್ದು, ಹೀಗೆ ಸ್ಟಾರ್ ವಾರ್ಗಳು ಆಗಿತ್ತು. ಅದನ್ನ ಫ್ಯಾನ್ಸ್ ವಾರ್ಗಳನ್ನಾಗಿ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಫ್ಯಾಮಿಲಿಗಳನ್ನ ಎಳೆದು ತಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕಮೆಂಟ್ ಗಳ ಕಿರುಕುಳ ಕೂಡ ನೀಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಈಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ವಿಜಯಲಕ್ಷ್ಮಿ ದೂರಿನ ಬೆನ್ನಲ್ಲೇ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಚಂದ್ರು ಮತ್ತು ನಿಖಿಲ್ ಅನ್ನುವರನ್ನ ವಶಕ್ಕೆ ಪಡೆದಿದೆ ಸಿಸಿಬಿ. ಕಮಿಷನರ್ ಕಚೇರಿಯಲ್ಲಿ ದೂರು ನೀಡಿದ್ರು ವಿಜಯಲಕ್ಷ್ಮಿ. 2 ಬಾರಿ ಕಮಿಷನರ್ ಕಚೇರಿಗೆ ಬಂದಿದ್ರು ವಿಜಯಲಕ್ಷ್ಮಿ. ಇದೀಗ ಇದೇ ದೂರಿನ ಅನ್ವಯ ಇಬ್ಬರನ್ನ ಬಂಧಿಸಲಾಗಿದೆ.